ನಿನ್ನ ರೆಕ್ಕೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದುಡು ಹೊರಗೆ ನನ್ನ. ನಿನ್ನ ರೆಕ್ಕೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದುಡು ಹೊರಗೆ ನನ್ನ. ನೋಟ ಕಲಿವೆ ಒಳ್ಳೆ ನೋಟ ಕಲಿವೆ ನಾ ಕಲಿವೆ ಉದ್ವಗಮನ ಓಹೋ ಅಗಾಧ ಗಗನ ಓಹೋ ಅಗಾಧ ಗಗನ. ಓಕೆ, ಇವು ಹಾಡು ಮೇಲೆ ಯಾಕೆ ಅಂತ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಕೇಳ್ತಾ ಕೇಳ್ತಾ. ನೋಡಿ, ಬೆಳಗ್ಗೆ ಹತ್ತಿರ ಒಂದು ಪೇಸ್ಟನ್ನು ಉಪಯೋಗಿಸ್ತೀವಿ. ಆ ಪೇಸ್ಟಲ್ಲಿ ಫ್ಲೋರೈಡ್ ಅನ್ನೋ ಒಂದು ಅಂಶ ಇದೆ, ಟ್ರೈಕ್ಲೋಸನ್ ಅನ್ನೋ ಒಂದು ಅಂಶ ಇದೆ, ಲೋರಿಯಲ್ ಸಲ್ಫೇಟ್ ಅನ್ನೋ ಒಂದು ಅಂಶ ಇದೆ. ಇದನ್ನೆಲ್ಲ ನೀವು ಇವತ್ತಿನ ಗೂಗಲ್ ಇಟ್ಕೊಂಡು ನಿಮ್ಮ ಮೊಬೈಲ್ಗಳು ಏನು ಇಟ್ಕೊಂಡಿದ್ದೀರಾ ಆ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಟ್ರೈಕ್ಲೋಸನ್ ಅನ್ನೋದು ಯಾವ ಉದ್ದೇಶಕ್ಕೆ ದೊಡ್ಡ ದೊಡ್ಡ ಹೋಟೆಲ್ಗಳ ಉದ್ಯಮಗಳಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿ ಜಾಗದಲ್ಲಿ ಕಟ್ಟದಂಥ ಪಾಚಿಯನ್ನು ಏನು ಬೇರೆ ಸಮೇತ ಕಿತ್ತು ಬಿಸಾಕಲಿಕ್ಕೆ ಟ್ರೈಕ್ಲೋಸನ್ ಅನ್ನೋ ಒಂದು ಕೆಮಿಕಲ್ನ ಉಪಯೋಗಿಸ್ತಾ ಇದ್ದರು. ಈ ಫ್ಲೋರೈಡ್ ಅನ್ನೋ ಅಂಶನೂ ಅಷ್ಟೇ ಇದೆ, ಸ್ವಚ್ಛತಾ ಕಾರ್ಯಕ್ಕೆ ಉಪಯೋಗಿಸ್ತಿದ್ದಂಥ ಒಂದು ಕೆಮಿಕಲ್ಲು. ಇದನ್ನೆಲ್ಲ ಉಪಯೋಗಿಸಿದಾಗ ಏನಾಗುತ್ತಪ್ಪ ಅಂತಂದರೆ ದೇಹ ಬುದ್ಧಿಮಾಂದ್ಯಕ್ಕೊಳಗಾಗ್ಬೋದು, ಮೆದುಳಿನ ಬೆಳವಣಿಗೆ ನಿಲ್ಬೋದು, ಜೊತೆಗೆ ಹಲ್ಲಿನ ಸವೆತ ಜಾಸ್ತಿ ಆಗ್ತಾ ಹೋಗ್ಬೋದು. ನಮ್ಮ ಅಜ್ಜ ಅಜ್ಜಿಯವರೆಲ್ಲ ಇದ್ದಲ್ಲಿ ತಿಕ್ತಾಯಿದ್ರು, ಹಲ್ಲು 100 ವರ್ಷ ಗಟ್ಟಿ ಇರ್ತಾಯಿತ್ತು, ಯಾವ ಆಸ್ಪತ್ರೆಗಳಿಗೆ ಹೋಗ್ತಾ ಇರಲಿಲ್ಲ. ಹಾಗಾಗಿ ಓಕೆ ಅಪ್ಪ, ನೀವು ಈ ಪೇಸ್ಟನ್ನು ಉಪಯೋಗಿಸ್ಕೋಬೇಡಿ, ಮನೇಲಿ ಸಿಕ್ಕಂಥ ಒಂದು ಇದ್ಲು ಪುಡಿ ಮತ್ತು ಅದಕ್ಕೆ ಬೇಕಾದಂಥ ಕೆಲವೊಂದು ಗಿಡಮೂಲಿಕೆಗಳು ಹಾಕ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳಿದರು, ಒಬ್ಬ ವ್ಯಕ್ತಿ ಹೇಳ್ತಾರೆ. ಹಾಗೆ ನೀವು ಉಪಯೋಗಿಸುವಂಥ ಬಟ್ಟೆನಲ್ಲಿ ಪಾಲಿಸ್ಟರ್ ಅಂಶ ಇದೆ, ಅದು ನಿಧಾನಕ್ಕೆ ನಿಮ್ಮ ದೇಹದ ಮೇಲೆ ಬೆವರಿನ ಜೊತೆ ಬಂದಾಗ ಏನು ಚರ್ಮ ಗ್ರಂಥಿಗಳಿರುತ್ತಲ್ಲ, ರಂಧ್ರಗಳಿರುತ್ತಲ್ಲ, ಅದ್ರ ಮೂಲಕ ದೇಹದಲ್ಲಿ ಪ್ಲಾಸ್ಟಿಕ್ ಅಂಶ ಸೇರ್ತಾ ಹೋದರೆ ಪಾಲಿಸ್ಟರ್ನಲ್ಲಿ ಸೂಕ್ಷ್ಮ ಪ್ಲಾಸ್ಟಿಕ್ ಇದೆ ಅಂತ. ಆ ಪ್ಲಾಸ್ಟಿಕ್ಕು ದೇಹಕ್ಕೆ ಸೇರ್ತಾ ಕ್ಯಾನ್ಸರಿಗೆ ಕಾರಣ ಆಗ್ಬೋದು, ಚರ್ಮ ರೋಗಗಳಿಗೆ ಕಾರಣ ಆಗ್ಬೋದು. ದಯವಿಟ್ಟು ಬೇಡ ಕಣ್ರಪ್ಪ, ಹತ್ತಿ ಬಟ್ಟೆಯನ್ನೇ ಉಪಯೋಗಿಸಿ, ನಮ್ಮ ದೇಸಿ ಹತ್ತಿ ಬಟ್ಟೆಗಳನ್ನು ಉಪಯೋಗಿಸಿ. ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು, ಮತ್ತು ನಮ್ಮ ದೇಹಕ್ಕೂ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಸಹ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ. ಹೀಗೆ ನಾವು ಉಪಯೋಗಿಸುವಂಥ ಸೋಪಲ್ಲೂ ಸಹ ಲೋರಿಯಲ್ ಸಲ್ಫೇಟ್ ಅನ್ನೋ ಒಂದು ದೊಡ್ಡ ಅಂಶ ಇರೋದ್ರಿಂದ ಅದು ಸಹ ಬರ್ತಾ ಚರ್ಮದ ಆರೋಗ್ಯನ ಹಾಳು ಮಾಡ್ತಾ ಹೋಗುತ್ತೆ. ಹೀಗೆ ಬೇರೆ ಬೇರೆ ಕಾರಣಗಳಿಗೆ ಹೇಳ್ತಾ ಹೋಗ್ತಾರೆ. ಇದನ್ನೆಲ್ಲ ಹೇಳಿದವ್ರು ಯಾರಪ್ಪ ಅಂತಂದರೆ ನಮ್ಮ ಮಲ್ನಾಯಕನಹಳ್ಳಿ, ದಾವಣಗೆರೆ ಬಳಿಯಿರೋ ಒಂದು ಚಿಕ್ಕ ಹಳ್ಳಿ ಮಲ್ನಾಯಕನಹಳ್ಳಿಯಲ್ಲಿ ವಾಸ ಮಾಡ್ತಿರೋವಂಥ ನಮ್ಮ ರಾಘವ ಮತ್ತು ಆ ದಂಪತಿಗಳಿಬ್ಬರು ಸಹ ಸೇರಿಕೊಂಡು ಅವ್ರ ಮಕ್ಕಳ ಜೊತೆ ಇವತ್ತು ಸಹಜ ಕೃಷಿಯನ್ನು ಮಾಡ್ತಾ ಬಂದಂಥವ್ರಿಗೆಲ್ಲ ಈ ರೀತಿ ಹೇಳ್ಕೊಡ್ತಾ ಇದ್ದಾರೆ. ಹೌದು, ಇದನ್ನು ಮಾಡಬೇಡಿ, ಇದರಿಂದ ಅಪಾಯ ಇದೆ ಅಂತ ಹೇಳಿ ಅಂತ. ಜೊತೆಯಲ್ಲಿ ಒಂದಿಷ್ಟು ಬೆಳೆಗಳನ್ನು ಸಹಜ ಕೃಷಿಯಲ್ಲಿ ಬೆಳೆದು ಹೌದು ಈಗ ಬೆಳೀಲಿಕ್ಕೆ ಖಂಡಿತ ಸಾಧ್ಯ ಇದೆ. ನಾವು ಏನು ಉಪ್ಪಿನಂಶ ಹಾಕಿ ಭೂಮಿಯನ್ನು ಹಾಳು ಮಾಡ್ತಾಯಿದ್ದೀವಿ ಅಥವಾ ಔಷಧಿಗಳ ಮೂಲಕ ನಾವು ಬೆಳೆಗಳನ್ನ ಕಾಪಾಡ್ಕೊತೀವಿ ಅಂತ ಹೇಳ್ತಾ ಇದ್ದೀವಿ, ಇದೆಲ್ಲದೂ ತಪ್ಪು. ಸಹಜ ಕೃಷಿ ಇದಕ್ಕೆ ವಿರೋಧ ಮಾಡುತ್ತೆ. ಇದರಿಂದ ಅತಿ ಸೂಕ್ಷ್ಮ ವಿಷಯಗಳು ಬಾಡಿ ಒಳಗಡೆ ಸೇರಿಕೊಂಡು ದೇಹದೊಳಗಡೆ ಸೇರಿಕೊಂಡು ನಮಗೆ ಅನೇಕ ಕ್ಯಾನ್ಸರ್ಗಳಿಗೆ ಕಾರಣ ಆಗುತ್ತೆ ಅಂತ. ಮುಂಚೆ ನಮಗೆ ಕಳೆದ 30-40 ವರ್ಷದ ಕೆಳಗಡೆ ಯಾವುದೋ ಬಾಯಿ ಕ್ಯಾನ್ಸರ್ ಅಂತೆ, ಕರ್ಲಿಂಗ್ ಕ್ಯಾನ್ಸರ್ ಅಂತ ಮಾತ್ರ ಗೊತ್ತಿತ್ತು. ಇವತ್ತು 40ಕ್ಕೂ ಹೆಚ್ಚು ಕ್ಯಾನ್ಸರ್ಗಳು ನಮ್ಮಲ್ಲಿ ಕಾಣಿಸ್ತಾ ಇದ್ದಾವೆ. ಕಣ್ಣಿನ ಕ್ಯಾನ್ಸರು, ಚರ್ಮದ ಕ್ಯಾನ್ಸರ್ಗಳು, ಬಾಯಿ ಕ್ಯಾನ್ಸರು, ಹಲ್ಲಿನ ಕ್ಯಾನ್ಸರು, ಮೂಳೆ ಕ್ಯಾನ್ಸರು, ಲಂಗ್ಸ್ ಕ್ಯಾನ್ಸರು, ಹೀಗೆ ಅನೇಕ ಕ್ಯಾನ್ಸರ್ಗಳು ಕಾಣಿಸ್ತದೆ. ಕಾರಣ ಏನಪ್ಪ ಅಂತಂದರೆ ಮತ್ತೆ ನಾವು ವಿಷಯಗಳನ್ನು ನಾವು ಅತಿ ಸೂಕ್ಷ್ಮ ರೀತಿಯಲ್ಲಿ ದೇಹಕ್ಕೆ ಸಾಗಿಸ್ತಿರುವಂಥ ಒಂದು ಚೈನ್ ಆಹಾರ ಪದ್ಧತಿಯಿಂದ ಇದೆಲ್ಲ ಆಗ್ತಾ ಇರೋವಂಥದ್ದು. ಯಾವತ್ತೂ ಮನುಷ್ಯ ದುರಾಸೆಗೆ ಬಿದ್ದ ಅವತ್ತೆಲ್ಲದೂ ಈ ಬದಲಾವಣೆ ಆಗ್ತಾ ಹೋಯಿತು. ನಮಗೆ ಗೊತ್ತಿಲ್ಲದಂಗೆ ವಿಷಯಗಳನ್ನು ಸೇವನೆ ಮಾಡಲಿಕ್ಕೆ ಶುರು ಮಾಡಿದ್ವಿ. ಹಾಗಾಗಿ ಇದನ್ನು ಸೇವನೆ ಮಾಡಬೇಡಿ ಅಂತ ಹೇಳಿ ನಮ್ಮ ರಾಘವ ಮತ್ತು ದಂಪತಿಗಳು ತುಂಬ ಸ್ವಚ್ಛವಾಗಿ ತುಂಬ ಚೆನ್ನಾಗಿ ಕನ್ನಡದಲ್ಲಿ ಹೇಳ್ತಾ ಹೋಗ್ತಾರೆ, ಜನಗಳು ಮುಟ್ಟೋ ರೀತಿಯಲ್ಲಿ. ಹಾಗೆ ಮೊನ್ನೆ ನಡೆದಂಥ ಮೇಳದಲ್ಲಿ ಅವರು ಗಡ್ಡೆ ಗೆಣಸು ಮೇಳ ಅಂತ ಮಾಡಿದರು, ಕುಂಬಾರ ಮೇಳ ಅಂತ ಮಾಡಿದರು, ಮಡಿಕೆ ಮೇಳ ಅಂತ ಮಾಡಿದರು, ಜೊತೆಯಲ್ಲಿ ದೇಸಿ ಹತ್ತಿ ಬಟ್ಟೆಗಳು ಮತ್ತು ಒಂದಿಷ್ಟು ಮಾಹಿತಿಗಳು ಅಂತ ಹೇಳಿ ಅಂತ. ಯಾಕೆ ಹೇಳ್ತಾ ಇದ್ರು ಹಾಗಾದರೆ ಮಡಿಕೆಗಳಲ್ಲಿ ಅಂತಂದರೆ, ಮಡಿಕೆಗಳಲ್ಲಿ ನಾವು ತಿಂದಂಥ ಆಹಾರದ ಶಕ್ತಿ ಒಂದಕ್ಕೆ 100 ಪಟ್ಟು ಅಂದರೆ 100ರಿಂದ 150 ಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. 50% ಎಕ್ಸ್ಟ್ರಾ ಎನರ್ಜಿ ನಮ್ಮ ದೇಹಕ್ಕೆ ಸಿಗುತ್ತೆ ಮಡಿಕೆಯಲ್ಲಿ ಬೇಯಿಸಿದಂಥ ಆಹಾರಗಳಲ್ಲಿ. ಹಾಗಾಗಿ ಮಡಿಕೆಯಲ್ಲಿ ಬೇಯಿಸ್ಕೊಂಡು ಊಟ ಮಾಡಿ ಅಂತೇಳಿ ಮಡಿಕೆ ಮಾಡೋರನ್ನ ಅಲ್ಲಿ ಕರೆಸಿರ್ತಾರೆ. ಜೊತೆಗೆ ನಮ್ಮ ದೇಹದ ಆರೋಗ್ಯ ಹತ್ತಿ ಬಟ್ಟೆ ಸಿಗಲ್ಲ ಅಂತೇನು ಹೇಳ್ತಾ ಇದ್ದೀವಿ, ಇಲ್ಲ, ಇವತ್ತು ಸಹ ನಮಗೆ ಬೇಕಾದ ಕಲರ್ಗಳಲ್ಲಿ, ಬಣ್ಣಗಳಲ್ಲಿ
ಹತ್ತಿ ಬಟ್ಟೆಗಳು ನಿಮಗೆ ಬೇಕಾದ್ರೆ ಡಿಸೈನ್ಗಳೆಲ್ಲ ಸಿಗುತ್ತೆ ಅಂತೇಳಿ ಒಂದಿಷ್ಟು ಹತ್ತಿ ಬಟ್ಟೆ ಮಾರೋರನ್ನ ಕರೆಸಿರ್ತಾರೆ. ಇದಾಗಲೇ ಐಕಾಂತಿಕದಲ್ಲಿ ಅವರು ಏನು ತರಬೇತಿ ತಗೊಂಡು ರೈತರಿಗೆ ಗೆದ್ದಿರ್ತಾರಲ್ಲ ಬೆಳೆಗಳಲ್ಲಿ, ಅಂಥ ರೈತರಿಂದ ನೇರವಾಗಿ ಮತ್ತೊಂದಿಷ್ಟು ಬಂದಂಥ ಅತಿಥಿಗಳಿಗೆ ಅಥವಾ ರೈತರಿಗೆ ಪಾಠ ಮಾಡೋಂಥ ಒಂದು ವ್ಯವಸ್ಥೆನ ಒಂದು ಕಡೆ ಮಾಡಿರ್ತಾರೆ. ಇದೆಲ್ಲ ಯಾಕೆ ಬೇಕು ಅಂತಂದರೆ, ಹೌದು 100% ಬೇಕು. ಯಾಕಂದರೆ ಪ್ರತಿಯೊಂದಕ್ಕೂ ಹಂತಿ ಅಂತ ಒಂದಿದೆ. ಈ ಭೂಮಿನೂ ಸಹ ಅಂತ್ಯಕ್ಕೆ ಒಳ ಮಾಡ್ತಾಯಿದ್ದೀವಿ ನಾವೆಲ್ಲರೂ ಸೇರಿಕೊಂಡು. ಹಾಗಾಗಿ ಇಲ್ಲ, ಭೂಮಿ ಇನ್ನೂ ಸಾವಿರಾರು ವರ್ಷ ನಮ್ಮ ಮಕ್ಳಿಗೆ ಬಿಟ್ಟು ಹೋಗೋಂಥ ಒಂದು ಆಸ್ತಿ ಆಗಿರೋದ್ರಿಂದ ದಯವಿಟ್ಟು ನಾವು ಬದಲಾವಣೆ ಆಗೋಣ ಅನ್ನೋದ್ರ ಮೂಲಕ ಅವರು ಸಹ ದೊಡ್ಡ ಎಜುಕೇಟೆಡ್ಗಳು, ಇಬ್ಬರು ಗಂಡ ಹೆಂಡತಿ. ಆದರೆ ಇವತ್ತು ಮಣ್ಣಲ್ಲಿ ಮನೆ ಕಟ್ಟೋದು ಹೇಗೆ, ಅತಿಯಾದ ಖರ್ಚುಗಳನ್ನ ಕಡಿಮೆ ಮಾಡ್ಕೊಳೋದು ಹೇಗೆ, ಸಹಜವಾಗಿ ಬದುಕೋದು ಹೇಗೆ ಅಂತ ಹಣವಾಗಿ ಹೇಳ್ಕೊಡ್ತಾ ಹೋಗ್ತಾರೆ. ಇಲ್ಲಿ ಬಂದಂಥ ರೈತರು ಅನೇಕರು ಬೀಜಗಳನ್ನು ತಗೊಂಡು ಬಂದಿದ್ದರು. ಅಲ್ಲೇ ವ್ಯಾಲ್ಯೂ ಆ್ಯಡೆಡ್ ಮಾಡಿರೋ ಫುಡ್ಗಳನ್ನ ಮಾರ್ತಾಯಿದ್ರು. ಬಾಳೆಕಾಯಿ ಕೋಸಂಬರಿ ಮಾಡ್ತಾಯಿದ್ರು. ಹಲಸಿನಕಾಯಿ ಕಬಾಬ್ ಮಾರ್ತಾಯಿದ್ರು. ತಟ್ಟೆ ಇಡ್ಲಿ ಮಾರ್ತಾಯಿದ್ರು. ಜೊತೆಯಲ್ಲಿ ಈ ಬಾವಿ ನೋಡ್ಬೋದು. ಈ ಬಾವಿನ ಕಳೆದ ಸುಮಾರು 30-35 ವರ್ಷಗಳಿಂದ ಇದೇ ಬಾವಿ ನೀರನ್ನ ಕುಡಿತಾ ಇದ್ದಾರೆ. ನಾವೆಲ್ಲ ಏನು ಕುಡಿದು ಬೆಳೆದಿದ್ವಿ ಅಂತ ಹೇಳ್ತಾ ಇದ್ದೀವಿ. ಕಳೆದ 20 ವರ್ಷದಿಂದ ನಾವು ಬಾಟ್ಲು ನೀರು ಉಪಯೋಗಿಸ್ತಾ ಇದ್ದೀವಿ. ಆದರೆ ಇವತ್ತಿಗೂ ಸಹ ರಾಘವ ಮತ್ತು ದಂಪತಿಗಳು ಆ ಬಾವಿ ನೀರನ್ನು ಕುಡಿದು ತುಂಬ ಸಂತೋಷವಾಗಿ ಆರೋಗ್ಯವಾಗಿ ಬದುಕಿದ್ದಾರೆ. ಯಾವುದೇ ಮೊಣಕಾಲು ನೋವಿಲ್ದನೇ, ಯಾವುದೇ ಮೈಕೈ ನೋವಿಲ್ದನೇ, ಯಾವುದೇ ಚರ್ಮದ ರೋಗ ಇಲ್ದನೇ, ಯಾವುದೇ ವೈರಲ್ ಇನ್ಫೆಕ್ಷನ್ ಇಲ್ದೇ ಅವ್ರು ಬದುಕಿದ್ದಾರೆ. ಕಾರಣ ಪರಿಸರದಲ್ಲಿ ವಿಷಯಗಳನ್ನು ಹಾಕ್ತಾನೆ ಇರೋದ್ರಿಂದ, ಆ ಬಾವಿಗೂ ಯಾವುದೂ ಸೇರ್ಕೊಂಡಿಲ್ದೇ ಇರೋದ್ರಿಂದ ಇವತ್ತಿಗೂ ಸಂತೋಷ ಸೇವನೆ ಮಾಡ್ತಾರೆ. ಬಂದಂಥ ಅಷ್ಟು ಜನ ಜನರು ಸಹ, ಅತಿಥಿಗಳು ಸಹ ಬಾವಿ ನೀರನ್ನೇ ಕುಡಿದಿದ್ದು ಮೊನ್ನೆ. ಯಾರಿಗೂ ಏನೂ ಆಗಲಿಲ್ಲ. ನಾನು ಸಹ ನನ್ನ ಮಕ್ಕಳಿಗೆ ಕುಡಿಸಿದ್ದೀನಿ. ಒಂದು ಕೆಮ್ಮಲಿಲ್ಲ, ಒಂದು ನೆಗಡಿ ಆಗಲಿಲ್ಲ, ಒಂದು ಸೀನು ಬರಲಿಲ್ಲ. ಕಾರಣ ಏನಪ್ಪ ಅಂತಂದರೆ ಅದರಲ್ಲಿರೋ ಒಂದು ನೀರು ಅಂದರೆ ನೀರೇನೇ, ನೀರಲ್ಲಿ ಏನು ನೈಜವಾಗಿರ್ಬೇಕಾಯ್ತು ಎಲ್ಲ ಗುಣಗಳಿದ್ದರಿಂದ ಏನೂ ಆಗಲಿಲ್ಲ. ಹಾಗೆ ಈ ತೋಟನ ತೋರಿಸ್ಲಿಕ್ಕೆ ಅವರು ಕರ್ಕೊಂಡು ಹೋಗ್ತಾರೆ ಒಂದು ರೌಂಡು. ಏನಿರುತ್ತೆ ಹಾಗಾದ್ರೆ ತೋಟದಲ್ಲಿ ಅಂತಂದರೆ, ನಮಗೆಲ್ಲ ಅನಿಸ್ಬೋದು ಏನೋ ಕಾಡಿದ್ದಂಗೆ ಇದೆಯಲ್ಲ ಅಂತೇಳಿ ಅಂತ. ಆ ಕಾಡಲ್ಲ, ಯಾವುದೋ ಒಂದು ಪಾರ್ಕು ಮಧ್ಯದಲ್ಲೇ ಹೋದಂಗೆ ಅಂತ ಅನ್ನಿಸ್ತಾ ಹೋಗುತ್ತೆ. ಸಸ್ಯಗಳ ಮಧ್ಯದಲ್ಲಿ ಸಸ್ಯಗಳೇ ತನಗೆ ಬೇಕಾಗಿರೋಂಥ ಎಲ್ಲ ಸಸ್ಯಗಳನ್ನು ಈ ಪಕ್ಷಿಗಳ ಬೀಜ ಪ್ರಸಾರದ ಮೂಲಕ ಅದು ಬೆಳೆಸ್ಕೊತ ಹೋಗಿದೆ. ಅನೇಕ ಸಸ್ಯಗಳು ಕೆಲವೊಂದಿಷ್ಟು ಅವ್ರು ಹಾಕಿದ್ರೂ ಸಹ ಅದರಲ್ಲಿರೋಂಥ 50-50ಕ್ಕೂ ಹೆಚ್ಚು % ಬೇರೆ ಬೇರೆ ಸಸ್ಯಗಳು ಸಹ ಯಾವುದು ಪಕ್ಷಿಗಳ ಇಕ್ಕೆಗಳು ಹಾಕೋದ್ರ ಮೂಲಕ ಹರಡ್ತಾ ಹೋಗಿದೆ. ಹಾಗಾದ್ರೆ ಇದೆಲ್ಲ ಅವಶ್ಯಕತೆ ಇತ್ತು ಅಂದರೆ ಖಂಡಿತ ಅವಶ್ಯಕತೆ ಇದೆ. ಇವತ್ತು ಭೂಮಿನ ಮುಚ್ಚಿಟ್ಕೊಳ್ಳೋದೇ ಒಂದು ದೊಡ್ಡ ಸಾಹಸದ ಕೆಲಸ. ನಾವು ಭೂಮಿನ ಎಷ್ಟು ಓಪನ್ ಮಾಡ್ತಾ ಹೋಗ್ತಾಯಿದ್ದೀವಿ, ಎಷ್ಟು ಹಾಳು ಮಾಡ್ತಾಯಿದ್ದೀವಿ ಅಂತಂದರೆ, ಭೂಮಿ ತನವನ್ನು ಕಳ್ಕೊಂಡು ಭೂಮಿ ತನ್ನನ್ನು ಕೊಡ್ಕೊಳ್ಲಿಕ್ಕೆ ರೆಡಿಯಾಗಿದೆ. ಭೂಮಿ ಏನಾದ್ರು ಒಂದು ಸಲ ನಡುಕ್ತು ಅಂತಂದ್ರೆ ನಾವು ಯಾವ ಕಾರಣಕ್ಕೂ ಯಾರು ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಅಂಥದ ಮಧ್ಯದಲ್ಲಿ ರಾಘವ ದಂಪತಿಗಳು ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಈ ರೀತಿಯಲ್ಲಿ ಅವರು ತುಂಬ ಇದನ್ನ ಪ್ರಾಕ್ಟಿಕಲಾಗಿ ಎಲ್ಲೂ ಸಹ ಡಾಂಬಿಕತೆ, ನಾಟಕವಾಗಲಿ ಯಾವುದೂ ಇಲ್ಲ. ಏನು ಮಾಡ್ತಾಯಿದ್ದಾರೋ ಅದನ್ನು ಹೇಳ್ತಾ ಹೊರಟಿದ್ದಾರೆ ನಮಗೆಲ್ಲರಿಗೂ. ಹಾಗಾಗಿ ಇದು ಸರಿ ಅಂತ ಅನಿಸುತ್ತೆ. ಈ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಂಡು, ಈ ರೀತಿಯಲ್ಲಿ ಜಮೀನು ಮಾಡಿಕೊಂಡು, ಈ ರೀತಿಯ ಜಮೀನಲ್ಲೇ ವಾಸ ಮಾಡ್ಕೊತ ಈ ರೀತಿ ನೆಲೆಸಿದ್ರೆ ಖಂಡಿತ ಇದು ತುಂಬ ಒಳ್ಳೆಯ ಒಂದು ಅಭ್ಯಾಸ. ಮತ್ತು ನೋಡ್ಲಿಕ್ಕೆ ಹೋದ್ರಿಗೆ ಒಂದು ಒಳ್ಳೆಯ ಅವಕಾಶ. ನಾವು ಮನಸ್ಸುಗಳನ್ನು ಬದಲಾವಣೆ ಮಾಡಬೇಕಷ್ಟೇನೆ. ಹಾಗಾಗಿ ನೋಡಿ, ಇದು ಮಣ್ಣಿನ ಮನೆ ಎಷ್ಟು ವರ್ಷಗಳ ಕಾಲ ಹೇಗೆ ನಿಲ್ಲುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದರೆ ಚಿತ್ರದುರ್ಗದ ಕೋಟೆಯಲ್ಲಿರುವ ಟಾಂಕಸಲ್ಲಿ ಅವರು ಎಕ್ಸಾಂಪಲ್ ಕೊಡ್ತಾರೆ. ಇದು ಕಲ್ಲಿನ ಕಾಂಪೌಂಡು, ಎಲ್ಲೂ ಸಹ ಯಾವುದಕ್ಕೆ ಸಿಮೆಂಟ್ಗಳನ್ನು ಬಳಸೋದಾಗಲಿ, ಕಾಂಕ್ರೀಟ್ಗಳು ಬಳಸೋದಾಗಲಿ ಯಾವುದೂ ಮಾಡಿಲ್ಲ. ಹಾಗಾಗಿ ಬದಲಾವಣೆ ಆಗೋದು ತುಂಬ ಇದೆ. ಹಾಗಾಗಿ ಎಲ್ಲರೂ ಸೇರ್ಕೊಂಡು ಈ ಬದಲಾವಣೆಗೆ ಒಳಗಾಗೋಣ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೋಡ್ತಾ ಇರ್ಬೋದು, ಗಾಣದ ಎಣ್ಣೆ ತಂದಿದ್ದಾರೆ ಅಲ್ಲಿ ರೈತರು. ಅನೇಕ ಕಂದಮೂಲಗಳು, ಗೆಡ್ಡೆ ಗೆಣಸುಗಳು, ಬಾಳೆಕಾಯಿಗಳು, ಆಹಾರ ದಿನಸಿಗಳು ತಂದಿರೋ ಒಂದಕ್ಕಿಂತ ಒಂದು ಅದ್ಭುತವಾಗಿತ್ತು. ಹಾಗಾಗಿ ರಾಘವನಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮತ್ತು ಕೃಷಿಗೆ ಪೂರಕವಾದ ಪುಸ್ತಕಗಳು, ತುಂಬ ಒಳ್ಳೆಯ ಪುಸ್ತಕಗಳು ಇವೆಲ್ಲವೂ ಸಹ. ಈ ರೀತಿಯ ಪುಸ್ತಕಗಳನ್ನು ಓದಿ. ಮತ್ತು ಜೊತೆಯಲ್ಲಿ ಅಲ್ಲಿ ಒಬ್ಬ ಸಂದೀಪ್ ಅಂತೇಳಿ ಆರ್ಕಿಟೆಕ್ಟ್ ಬಂದಿದ್ದರು, ಡಿಸೈನ್ ಆರ್ಕಿಟೆಕ್ಟ್ ಅಂತೇಳಿ. ಈ ಮಣ್ಣಿನ ಗೋಡೆಗಳನ್ನು ಹೇಗೆ ರಚನೆ ಮಾಡಬೇಕು ಅಂತ ಅಲ್ಲಿರುವಂಥ ಆರ್ಕಿಟೆಕ್ಟ್ ಸ್ಟೂಡೆಂಟ್ಗಳು ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಜೊತೆಗೆ ನಾಡಿ ಡಾಕ್ಟ್ರು ಬಂದಿದ್ದರು. ಮತ್ತು ನಮ್ಮಲ್ಲೇನು ವಿಶ್ವಕರ್ಮಗಳು ಇದ್ರಲ್ಲ, ಕೊಲುಮೆ ಕೆಲಸ ಮಾಡೋರು, ಅವರು ಸಹ ತಮ್ಮ ಆಯುಧಗಳನ್ನು ತೊಗೊಂಡು ಬಂದಿದ್ದರು, ರೈತರಿಗೆ ಅನುಕೂಲ ಆಗೋಂಥದ್ದು. ಹಾಗಾಗಿ ನಾವೆಲ್ಲ ಎಂಜಾಯ್ ಮಾಡಿದ್ವಿ. ದಯವಿಟ್ಟು ಸಾಧ್ಯವಾದ್ರೆ ನೋಡ್ಕೊಂಡು ಬಂದು ಏನು ಪರಿವರ್ತನೆ ಆಗ್ಬೋದು, ನಾವೇನು ತಪ್ಪು ಮಾಡ್ತಾಯಿದ್ದೀವಿ ಅಂತೇಳಿ ಆ ನಿಟ್ಟಲ್ಲಿ ಯೋಚನೆ ಮಾಡ್ತಾ ಬದಲಾಗುತ್ತಾ ಸಾಗೋಣ. ಬದಲಾಗುವುದೇ ಜೀವನದ ಮುಖ್ಯ ಉದ್ದೇಶ ಅಂತೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ